ಹೈದರಾಬಾದ್ನ ಘನ ನ್ಯಾಯಾಲಯಕ್ಕೆ ಧನ್ಯವಾದಗಳು ತಿಳಿಸ್ತೀನಿ. ಯಾಕೆಂದರೆ ನಮ್ಮದು ತಮಗೆಲ್ಲ ಗೊತ್ತಿರೋಂಗೆ 10ನೇ ತಾರೀಕಿಗೆ ರಿಲೀಸ್ ಅನೌನ್ಸ್ ಮಾಡಿ ಎಲ್ಲ ಜಿಲ್ಲೆಯಲ್ಲೂ ಏನು ಈ ಸಿನಿಮಾ ಅಭಿಮಾನಿಗಳು ಪೋಸ್ಟರ್ ಹಾಕಿ ಭಾಳ ಅದ್ದೂರಿಯಾಗಿ ಎಲ್ಲ ಮಾಡ್ತಾಯಿದ್ರು. ಈ 7ನೇ ತಾರೀಕೇನೋ ನಾವು ಪ್ರೆಸ್ ಮೀಟ್ ಮಾಡಿದ್ವು ಅನಿಸುತ್ತೆ. 7th ಪ್ರೆಸ್ ಮೀಟ್ ಮಾಡಿದಾಗ ಒಂದು ವಿಚಾರ ಹೇಳ್ತೀವಿ, ನಾನು ಹೀರೋ ಡೈರೆಕ್ಟ್ರು ಮತ್ತು ಚಂದ್ರಣ್ಣ. ಥಿಯೇಟ್ರದ್ದು ನನಗೆ ಸಮಸ್ಯೆ ಆಗುತ್ತೆ ಅವಾಗ. ಆ ವಿಚಾರವಾಗಿ ನಾವು ಥಿಯೇಟ್ರಿಗೆ ಕಂಪ್ಲೇಂಟು ಕೊಟ್ಟು ಸ್ಟೇಷನ್ ಅವರಿಗೆ ಕನ್ನಡ ಸೆಂಟ್ರಲ್ಲೇ ನಮಗೆ ಥಿಯೇಟ್ರ್, ಅದು ಇವ್ರ ಏರಿಯಾದಲ್ಲಿ ಥಿಯೇಟ್ರ್ ಕೊಟ್ಟಿರಲ್ಲ. ಆ ವಿಚಾರಕ್ಕೆ ಒಂದು ಹೋರಾಟ ಮಾಡಬೇಕು ಅಂತ ಒಂದು ಎಚ್ಚರಿಕೆ ಕೊಡ್ತೀವಿ. ಅದು ಒಂದು ಕಡೆ. ಕಾನೂನು ಪ್ರಕಾರದಲ್ಲ ಕಾನೂನು ಬಗ್ಗೆ ಅರಿವಿರುತ್ತೆ. ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ಸ್ ನನ್ನ ಬ್ಯಾನರು. ಅದಕ್ಕೆ ನಾನು ಕುಮಾರ್ ಎಚ್ ಪಿ ಮತ್ತು ನನ್ನ ಮಗ ಪ್ರಕುಲ್ ಕುಮಾರ್ ಎಚ್, ನಾವಿಬ್ಬರು ಮ್ಯಾನೇಜಿಂಗ್ ಪಾರ್ಟ್ನರ್ಸು. ಅದು ಬೇರೆ ಯಾವುದೂ ಇನ್ವಾಲ್ವ್ಮೆಂಟ್ ಇಲ್ಲ. ನೀವು ಸೆನ್ಸಾರ್ ಸರ್ಟಿಫಿಕೇಟ್ ನೋಡ್ಬೋದು, ಬ್ಯಾಂಕ್ ಟ್ರಾನ್ಸಾಕ್ಷನ್ ಇರ್ಬೋದು, ಎನಿಥಿಂಗ್ ಯಾವುದೂ ಇಲ್ಲ. ಇಲ್ಲಿ ಎಂಥ ಕೆಲಸ ಮಾಡಿದ್ದಾರೆ ಅಂತ ಅಂದರೆ, ಕರೆಕ್ಟ್ ಟೈಮ್ ನೋಡಿ 8ನೇ ತಾರೀಕಿಗೆ ನಮಗೆ 3 ಗಂಟೆಗೆ ಕಾಪಿ ಸಿಗುತ್ತೆ. ಯಾವುದೇ ಕೋರ್ಟು ಸ್ಟೇ ಕೊಡೋಕ್ಕಿಂತ ಮುಂಚೆ, ಇದು ಪಬ್ಲಿಕ್ ಇಶ್ಯೂ. ಒಂದು ಸಿನಿಮಾ ಅಂತ ಆದಾಗ ಲಕ್ಷಾಂತರ ಜನ ಆ ಸಿನಿಮಾ ನೋಡೋಕ್ಕೆ ಕಾತರದಲ್ಲಿರ್ತಾರೆ, ಮತ್ತು ಅವರು ಪಬ್ಲಿಸಿಟಿ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಕೊಡಬೇಕು ಅಂತ ಅಂದಾಗ ನನಗೆ ಒಂದು ನೋಟಿಸ್ ಕೊಡಬೇಕಿತ್ತು. ಫಸ್ಟ್ ಈ ಥರ ನಿಮ್ಮ ಸಿನಿಮಾಕ್ಕೆ ಸ್ಟೇಕ್ ಬಂದಿದ್ದಾರೆ, ಬಂದು ನಿಮ್ದೇನಿದೆ ಸಬ್ಮಿಟ್ ಮಾಡಿ ಅಂತ ಕೇಳಬೇಕು. ಇದು ಜನಪ್ರಸ್ತುತ ತಮಗೆಲ್ಲ ಗೊತ್ತಿದೆ ಕಾನೂನು ಬಗ್ಗೆ. ನನಗೆ ವಿತೌಟ್ ಎನಿ ಮೈ ನಾಲೆಡ್ಜ್ ಒಂದೇ ಒಂದು ನೋಟಿಸ್ ಬಂದಿಲ್ಲ, ಏನೂ ಇಲ್ಲ. ಅಲ್ಲಿ ಏನಾಗಿದೆ, ನಮಗೆ ವಿಚಾರ ಗೊತ್ತಾದ ತಕ್ಷಣ ಇಮ್ಮಿಡಿಯೇಟಾಗಿ ನಮ್ಮ ನರೇಶ್ ಅಂತ ವಕೀಲರು ಇಲ್ಲ ಬ್ಯಾಂಗ್ಳೂರು, ಇವ್ರನ್ನ ಕರ್ಕೊಂಡು ನಾವು ಫೋನಲ್ಲೇ, ಯಾಕೆಂದರೆ ಟೈಮ್ ಇಲ್ಲ ಅಂದ್ಕೊಂಡು ಫೋನಲ್ಲೇ ಮಾತಾಡ್ಕೊಂಡು, ಅಲ್ಲಿ ಇಬ್ಬರು ಸೀನಿಯರ್ ಕೌನ್ಸಿಲರು, ಒಬ್ಬರು ವಿಜಯ್ ಚಾಮುಂಡೇಶ್ವರಿ ಅಂತ, ಅವರು ಬಾರ್ ಕೌನ್ಸಿಲ್ ಮೆಂಬರು, ಅವರ ಹಸ್ಬೆಂಡು ಜಡ್ಜು, ಭಾಳ ದೊಡ್ಡ ಅಡ್ವೊಕೇಟಲ್ಲಿ. ಇನ್ನೊಬ್ಬರು ಹಾವನೂರು ಅಂತ, ಅವರಿಬ್ಬರನ್ನ ಫೋನಲ್ಲೇ ಬುಕ್ ಮಾಡ್ಕೊಂಡು ನಾವು 2 ಮಕ್ಕಳು ಹೋಗ್ತೀವಿ. ಹೋಗಿ ಎಲ್ಲ ಇನ್ನೂ ಕಾಪಿನೇ ಸಿಕ್ಕಲ್ಲ ನಮಗೆ. ಏನು ಕೇಸ್ ಹಾಕೋದು ಗೊತ್ತಿಲ್ಲ. ನಾವು ಹೋದ್ರೆ ಕಾಪಿ ತೊಗೊಂಡಿರ್ತಾರೆ. ತೊಗೊಂಡಾಗ ಸ್ಟಡಿ ಮಾಡಿ ನೋಡಿದ್ರೆ ಅಲ್ಲಿ ಏನಿದೆ, ಕೋರ್ಟ್ಗೆ ಅವರು ಮಿಸ್ಗೈಡ್ ಮಾಡಿದ್ದಾರೆ. ನಾಗಶೇಖರ್ ಮೂವೀಸ್ ಅನ್ನೋದು ಏನು ಬಂದಿದೆ ಪೋಸ್ಟಲ್ಲಿ, ಅದನ್ನು ಕೋರ್ಟಿಗೆ ಕೊಟ್ಟಿದ್ದಾರೆ. ಅದನ್ನು ಕೊಟ್ಟುಬಿಟ್ಟು ನಾಗಶೇಖರ್ ಪ್ರೊಡ್ಯೂಸರು, ಚಲವಾದಿ ಕುಮಾರು ವಿತರಕ, ಡಿಸ್ಟ್ರಿಬ್ಯೂಟರ್, ಸಿನಿಮಾ ರಿಲೀಸ್ ಮಾಡೋದಷ್ಟೇ ಅಂತ ಕೋರ್ಟಿಗೆ ಮಿಸ್ಗೈಡ್ ಮಾಡಿದ್ದಾರೆ. ನನಗೆ 4 ಕೋಟಿ ಬರಬೇಕು ಅಂತ. ಆ ಹಿಂದೆ ನಾವು ಚೆಕ್ ಮಾಡಿದ್ರೆ ಏನಾಗಿದೆ, ಇವರು ಏನು 19ರಲ್ಲಿ ಒಂದು ಗುರುಕುಂದ ಸೀತಾ ಕಾಲಂ ಅಂತ ಏನು ಮಾಡಿದ್ದಾರೆ, ಆ ಇದರಲ್ಲಿ ಕೆಲವು ದಾಖಲೆಗಳಿಗೆ ಖಾಲಿ ಪೇಪರ್ಸ್ ಏನೋ ಕೊಟ್ಟಿದ್ದಾರೆ. ಅಲ್ಲಿ ಮಾತುಕತೆಯಿಂದ ಇವ್ರದ್ದು ಆಗಿದೆ, ಇದು ಸಿನಿಮಾ ಸೋತಿದ್ದಕ್ಕೆ ನಾನು ಬೇರೆ ಮಾಡ್ಕೊಡ್ತೀನಿ ಅಂತ ಹೇಳೋದು ನಿಜ. ಅದಾಗಿ ಆಲ್ಮೋಸ್ಟ್ 5 ವರ್ಷ ಆಯಿತು. ಆ 5 ವರ್ಷದಲ್ಲಿ ನಾಗಶೇಖರ್ ಅವರು 2 ಸಿನಿಮಾ ಮಾಡಿದ್ದಾರೆ ಇಲ್ಲಿ. ಅದು ಯಾವುದೇ ಸಿನಿಮಾಕ್ಕೂ ಇವರು ಅಷ್ಟೇನು ತಂದಿಲ್ಲ, ಏನಿಲ್ಲ. ಕರೆಕ್ಟು 8ನೇ ತಾರೀಕು ಪ್ಲ್ಯಾನ್ ಮಾಡ್ಕೊಂಡು ಕೋರ್ಟಿಗೆ ಮಿಸ್ಗೈಡ್ ಮಾಡಿ ಇಷ್ಟೇ ತಂದಿದ್ದಾರೆ. ಇದರಿಂದ ನಮಗೆ ಮಾನಸಿಕವಾಗಿ ನಿದ್ದೆ ಮಾಡೋಕ್ಕಾಗಿಲ್ಲ. ಅಷ್ಟು 10ನೇ ತಾರೀಕಿಗೆ ಬರ್ತಿದ್ದ ಸಿನಿಮಾ ನಿಂತಾಗ 15,000 ಕೋಟಿ ಬಂಡವಾಳ ಕಂಡು ನಮ್ಮ ಪರಿಸ್ಥಿತಿ ಏನಾಗಬೇಕು. ಇದ್ರ ಹಿಂದೆ ಕೆಲವು ಕಾರಣಗಳು ಒಂದು ನಡೆಸಿರೋದು ಸತ್ಯ. ಈ ರೀತಿ ಆಗಿದೆ. ಇವರು ಹ್ಯೂಮ್ಯಾನಿಟಿ ಗ್ರೌಂಡ್ಸ್ ಮೇಲೆ ಏನೋ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ಇವ್ರಿಗೂ ಅವ್ರಿಗೆ ಬಿಟ್ಟಿದ್ದ ವಿಚಾರ, ನನ್ನನ್ನು ವಿಚಾರಕ್ಕೆ ತರೋಂಥ ಅವಶ್ಯಕತೆ ಇಲ್ಲ. ಹಂಗಿರಬೇಕು ಅಂದಾಗ ನನಗೆ ಅವ್ನು ಯಾರು ರಾಮರಾವ್ ಅಂತ ಯಾರಿದ್ದಾನೆ, ಅವ್ನು ನನಗೆ ಫೋನ್ ಮಾಡ್ಬೋದಿತ್ತು ಅಥವಾ ನನ್ನ ಬಂದು ಭೇಟಿ ಮಾಡ್ಬೋದಾಯಿತು. ಇಲ್ಲಿ ಯಾರ್ಯಾರೋ ಭೇಟಿ ಮಾಡಿದ್ದಾನೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.